ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆ ದಾಳಿ ಪ್ರತಿದಾಳಿಗಳು ಆಗ್ತಾ ಇರೋದ್ರಿಂದ, ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಮಧ್ಯಪ್ರಾಚ್ಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಉದ್ವಿಗ್ನಗೊಳ್ತಾ ಇದೆಯಂತೆ ಪ್ರತಿ ಕ್ಷಣಕ್ಕೂ ಕೂಡ. ಹಾಗಾಗಿ ಈ ದಾಳಿಯ ನಂತರ ಭಾರತದಲ್ಲಿ ಸಂಭಾವ್ಯ ಹಿಂಸಾಚಾರದ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಎಲ್ಲಾ ರಾಜ್ಯಗಳಿಗೂ ಕೂಡ ಎಚ್ಚರಿಕೆಯ ಪತ್ರವನ್ನ ಕೂಡ ಬರೆದಿದೆಯಂತೆ. ಸುತ್ತೋಲೆಯಲ್ಲಿ ದೇಶದಲ್ಲಿ ಹಿಂಸಾಚಾರ ಸಂಭವಿಸುವ ಸಾಧ್ಯತೆ ಇದೆ, ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಭದ್ರತಾ ಸಂಸ್ಥೆಗಳು ಜಾಗರೂಕತೆಯಿಂದ ಇರಬೇಕು ಅಂತ ರಾಜ್ಯಗಳಲ್ಲಿ ಯಾವುದೇ ರೀತಿಯ ಹಿಂಸಾಚಾರ ಭುಗಿಲೇಳದಂತೆ ಎಚ್ಚರಿಕೆ ವಹಿಸಬೇಕು. ಅಮೆರಿಕ, ಇಸ್ರೇಲ್ ಮತ್ತಿತರ ದೇಶಗಳ ರಾಯಭಾರ ಕಚೇರಿಗಳು, ದೂತಾವಾಸಗಳು ಮತ್ತು ರಾಜತಾಂತ್ರಿಕ ಕಚೇರಿಗಳ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಇರಾನ್ನ ಪರಮೋಚ್ಚ ಧಾರ್ಮಿಕ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಖಂಡಿಸಿ ಪಾಕಿಸ್ತಾನ, ಯುರೋಪ್ ರಾಷ್ಟ್ರಗಳ ಮಾದರಿಯಲ್ಲಿ ಭಾರತದಲ್ಲೂ ಕೂಡ ಹಿಂಸಾಚಾರದ ಆತಂಕ ಶುರುವಾಗಿದೆ ಅಂತೆ. ಇನ್ನು ಉದ್ಯೋಗ ಅರಸಿ ಸಾಕಷ್ಟು ಜನ ಇರಾನ್ ಕಡೆ ಕೂಡ ಮುಖ ಮಾಡಿದ್ದಾರೆ ನಮ್ಮ ಕನ್ನಡಿಗರು. ಅದರಲ್ಲೂ ಕೂಡ ಒಬ್ಬ ಕನ್ನಡಿಗ ಇರಾನ್ನಲ್ಲಿ ಲಾಕ್ ಆಗಿದ್ದಾರಂತೆ ಉದ್ಯೋಗಕ್ಕೆ ಅಂತ ಹೋದವರು. ಸಹಜವಾಗಿ ಆತಂಕದ ಪರಿಸ್ಥಿತಿ ಇದೆ. ಇದರ ಮಧ್ಯದಲ್ಲಿ ತುಮಕೂರಿನ ಗುಬ್ಬಿ ತಾಲೂಕಿನ ಡಿ ರಾಂಪುರ ನಿವಾಸಿ ಮನೋಜ್ ಇರಾನ್ನಲ್ಲೇ ಲಾಕ್ ಆಗಿದ್ದಾರಂತೆ. ರೈತ ಶಿವಕುಮಾರ್ ಹಾಗೂ ಲೀಲಾವತಿ ಪುತ್ರ ಮನೋಜ್ ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ರಂತೆ. ಮನೋಜ್ 8 ತಿಂಗಳ ಹಿಂದೆಯಷ್ಟೇ ಮರ್ಚೆಂಟ್ ನೇವಿಯಲ್ಲಿ ಉದ್ಯೋಗಕ್ಕೆ ಅಂತ ಮನೋಜ್ ಹೋಗಿರ್ತಾರೆ. ರಜೆ ಮೇಲೆ ವಾಪಸ್ ಊರಿಗೆ ಬರಲು ಸಿದ್ಧತೆಯನ್ನು ಕೂಡ ಮನೋಜ್ ಮಾಡ್ಕೊಂಡಿರ್ತಾರೆ. ಯುದ್ಧ ಆರಂಭದ ಬೆನ್ನಲ್ಲೇ ಮರ್ಚೆಂಟ್ ನೇವಿ ಹಡಗಿನಲ್ಲೇ ಮನೋಜ್ ಲಾಕ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದ್ದು, ವಾರ್ ಶುರು ಆದ್ಮೇಲೆ ಒಂದು ಬಾರಿ ಕರೆ ಮಾಡಿ 2 ನಿಮಿಷ ಮಾತನಾಡಿದ್ದಾರಂತೆ ಮನೋಜ್. ನಾನು ಸೇಫ್ ಆಗಿದ್ದೀನಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ಮನೋಜ್ ಹೇಳಿದ್ದಾರೆ. ಇದಾದ ಬಳಿಕ ಮನೋಜ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಪೋಷಕರು ಅಳಲು ಹೊರಹಾಕಿದ್ದಾರೆ. ಮಗ ಕ್ಷೇಮವಾಗಿ ಕರೆತರಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಈಗ ಹೋಗಿ ಎಷ್ಟು ತಿಂಗಳಾಯ್ತು ಇರಾನ್ಗೆ? ಈ ತಿಂಗಳು 20ಕ್ಕೆ ಏನು ತುಂಬೋದು. ಈಗ ಇರಾನಲ್ಲಿ ಏನಾಗ್ತದೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಗಲಾಟೆ ಆಗ್ತಾ ಇದೆ. ಯುದ್ಧ ಏನಾದ್ರು ಯುದ್ಧದ ಬಗ್ಗೆ ಸರ್, ಈ ಮೊನ್ನೆ ಶುಕ್ರವಾರ 8-8:30 ಫೋನ್ ಮಾಡ್ದ. ಫೋನ್ ಮಾಡಾದ್ಮೇಲೆ 1 ಅವರ್ ಅವನ್ ಮಾತಾಡ್ದ ಅವ್ರ ಅಮ್ಮರ ಕೈಲಿ. ಮಮ್ಮಿ ಇನ್ನ ಈ ತಿಂಗಳು 1.5 ತಿಂಗಳೊಳಗೆ ತಿರ್ಗಾ ಸ್ಟಾರ್ಟ್ ಆಗುತ್ತಂತೆ ಫಾರ್ಮ್ ಅಂತ ಮಾತಾಡ್ದ. ಸರಿ ಬಿಡು ಮಮ್ಮಿ, ನಂದು ಅಷ್ಟೊತ್ತಿಗೆ ಸೈನ್ ಅಪ್ ಮುಗಿತೈತೆ, ನಾನು ಬಂದ್ಬಿಡ್ತೀನಿ ಅಂತ ಅಂದ. ಆಯ್ತಪ್ಪ. ಅವ್ರ ಏಜೆಂಟ್ರಿಗೂ ಫೋನ್ ಮಾಡಿನಂತೆ, ಸರ್ ನಂದು ಈ ಎಲ್ಲ ನೀವು ರೆಡಿ ಮಾಡ್ಕೊಳ್ಳಿ, ನಾನು ಹೊರಟೋಗ್ಬಿಡ್ತೀನಿ ಅಂತ ಅಂದ್ರ. ತಿರ್ಗಾ ನಾವೇನ್ ಮಾಡ್ದ, ನಿನ್ನೆ ಫೋನ್ ಮಾಡಿದ್ದೆ. ನಾವು ಮಾಡ್ದಾಗ ಏನ್ ಮಾಡ್ದ, ಎಲ್ಲ ಮಾತಾಡಿದ್ದೀನಿ ನಾನು. ಮಮ್ಮಿ ಇನ್ನೊಂದು 1.5 ತಿಂಗಳು ತಿರ್ಗಾ ಸ್ಟಾರ್ಟ್ ಆಗುತ್ತಂತೆ, ಅಷ್ಟೇ ಅಂತ. ನಿನ್ನೆ ಅವ್ರ ಏಜೆಂಟ್ರಿಗೆ ಫೋನ್ ಮಾಡ್ದು. ಏಜೆಂಟ್